God. I am really honored. ವೆಲ್ಕಮ್ ಉಷಾಜಿ, ಹೇಗಿದ್ದೀರಿ? ಬಹಳ. ಬನ್ನಿ ಆರ್ತಿಜಿ. ನಮಸ್ಕಾರ. ಎಸ್, ತುಂಬಾ ಸಂತೋಷವಾಗ್ತಾ ಇದೆ ನನಗೆ ನೀವಿಬ್ರು ಬಂದಿರೋರು. ಬನ್ನಿ. ಹೇಗೆ ಈ ಸಂತೋಷವನ್ನು ವ್ಯಕ್ತಪಡಿಸಬೇಕು ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಥಟ್ ಅಂತ ಹೇಳಿ ಕಾರ್ಯಕ್ರಮದ ಪರಿಕಲ್ಪನೆಯನ್ನು ಸಾಕಾರಗೊಳಿಸಿದವರು ಶ್ರೀಮತಿ ಉಷಾ ಕಿಣಿ ಅವರು. 10 ವರ್ಷಗಳಿಗೂ ನಿರಂತರವಾಗಿ ಹೆಚ್ಚು ಕಾಲ ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಿರ್ವಹಿಸಿಕೊಂಡು ಬಂದವರು ಶ್ರೀಮತಿ ಎಚ್.ಎನ್. ಆರತಿ ಅವರು. ಇವರಿಬ್ಬರನ್ನು ಮರೆಯಲಿಕ್ಕೆ ಸಾಧ್ಯವೇ ಇಲ್ಲ. ಥಟ್ ಅಂತ ಹೇಳಿ ಮನೆಗಳಲ್ಲಿ ಮನಗಳಲ್ಲಿ ಇವತ್ತು ಸ್ಥಾಪಿತವಾಗಿದೆ ಅಂದರೆ ಇವರು ಕಾರಣ. ಹಾಗಾಗಿ ಇಬ್ಬರಿಗೂ ಕೃತಜ್ಞತೆಗಳು. ಥ್ಯಾಂಕ್ ಯು ಸರ್. ಎಸ್ ಉಷಾಜಿ, ಯೋರ್ ಥಾಟ್ಸ್? ನಮ್ಮ ಹತ್ರ ಒಬ್ರು ರೆಡಿಮೇಡ್ ಕ್ವಿಸ್ ಮಾಸ್ಟರ್ ಇದ್ದಾಗ ಅದಕ್ಕಿಂತ ಏನ್ ಬೇಕು? ರಸಪ್ರಶ್ನೆ ಕಾರ್ಯಕ್ರಮ ತುಂಬಾ ಕಡಿಮೆನೇ ಬರುತ್ತೆ. ಈವನ್ ನಾವು 20 ವರ್ಷ ಹಿಂದೆ ಅಂತೂ ಇಟ್ ವಾಸ್ ಅ ಚಾಲೆಂಜ್. ಆ ಚಾಲೆಂಜ್ ಬಗ್ಗೆ ಮಾತಾಡಿದ್ರೆ ನಾನು ಒಂದು ಇಡೀ ಪುಸ್ತಕನೇ ಬರಿಬಹುದು. ಅದರಲ್ಲಿ ಕ್ವಿಸ್ ಮಾಸ್ಟರ್ಸ್ ರೋಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ನಾವು ಇದು ಮಾಡಬೇಕು ಅಂತ ಅನ್ಸ್ಬೇಕಾದ್ರೆ ಯಾರು ಕ್ವಿಸ್ ಮಾಸ್ಟರ್ ಅಂದ್ರೆ ಥಟ್ ಅಂತ ಒಂದೇ ಒಬ್ರದೇ ಹೆಸರು. ಇವಾಗ ಕೂಡ ನಿರಂತರವಾಗಿ 20 ವರ್ಷ ಆದ ನಂತರ ನಾವೇನೋ ಪ್ರೊಡ್ಯೂಸರ್ಸ್ ಬಂದು ಹೋಗ್ತಾನೆ ಇದ್ವಿ. ಬಟ್ ಡಾಕ್ಟರ್ ನಾಸ್, I call him a walking encyclopedia. That's how I address him. ಯಾಕೆಂದ್ರೆ ಒಂದು ಅರ್ಧ ಗಂಟೆನಲ್ಲಿ ನಾವು ಒಂದು ಇಡೀ ಪುಸ್ತಕ ಏನ್ ಓದಿ ನಮ್ಗೆ ಜ್ಞಾನ ಬರುತ್ತೋ ಅದು ಎಷ್ಟು ಸರಳವಾಗಿ ಇವರು ಹೇಳ್ಕೊಡ್ತಾರಂದ್ರೆ ಅದರದ್ದು ಪ್ರಶ್ನೆ ಉತ್ತರ ಮಾತ್ರ ಅಲ್ಲ, ಅದರದ್ದು ವಿವರಣೆ, ಆ ಎಡಿಷನಲ್ ಇನ್ಫಾರ್ಮೇಶನ್ ಏನ್ ಇವ್ರು ಕೊಡ್ತಾರೋ that is the USP of the program. 50,000 ಪುಸ್ತಕಗಳನ್ನ ನೀವು ನೀಡಿದಿರಂತೆ. ವಾವ್. ಎಸ್ ಆರ್ತಿಜಿ, ಟಿವಿ ಬಂದ ಮೇಲೆ ಪುಸ್ತಕ ಓದೋದು ಕಡಿಮೆ ಆಯ್ತು ಅನ್ನೋಂಥ ಒಂದು ಕೂಗು ಅವಾಗ ಬರ್ತಾ ಇತ್ತು. ನಾನು ಹೇಳ್ತಾ ಇರೋದು 20 ವರ್ಷದ ಹಿಂದೆ. ಅವಾಗ ಮುಳ್ಳನ್ನ ಮುಳ್ಳಿಂದಾನೇ ತೆಗಿಬೇಕಲ್ವಾ? ಹಾಗಾಗಿ ಟಿವಿ ಮೂಲಕನೇ ಪುಸ್ತಕನ ಇಂಟ್ರೊಡ್ಯೂಸ್ ಮಾಡಿದ್ರೆ, ಟಿವಿ ಮೂಲಕನೇ ಇಂಥ ಪುಸ್ತಕ ಓದ್ರಪ್ಪ ಅಂತ ಹೇಳಿದ್ರೆ, ಆ ಒಂದು ಯೋಜನೆ ಕೂಡ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಸೇರಿಕೊಳ್ತು. ರೈಟ್. ನಮ್ಮ ಥಟ್ ಅಂತ ಹೇಳಿ ನಾಯಕರಿಲ್ಲಿದ್ದಾರೆ, ಪ್ರೊಡ್ಯೂಸರ್ಸ್ ಇಲ್ಲಿದ್ದಾರೆ, ಇಬ್ಬರು ಸ್ಪರ್ಧಿಗಳಿಲ್ಲಿದ್ದಾರೆ. ಹಾಗಾಗಿ ಅದನ್ನ ಹಾಗೆ ರೀಕ್ರಿಯೇಟ್ ಮಾಡೋಣ. ಬನ್ನಿ, ಲೆಟ್ಸ್ ಎಂಜಾಯ್ ದ ಶೋ. ಬನ್ನಿ ಮ್ಯಾಮ್. ಸೊ 21 ವರ್ಷಗಳಿಂದ ನಡೀತಾ ಇರುವಂತ ಥಟ್ ಅಂತ ಹೇಳಿ ಕಾರ್ಯಕ್ರಮದ ರೂವಾರಿ ಸೋಮೇಶ್ವರ್ ಅವರು ನಮ್ಮ ಜೊತೆ ಇದ್ದಾರೆ. ಅದರ ಪ್ರೊಡ್ಯೂಸರ್ ಉಷಾ ಅವರು, ಆರ್ತಿ ಅವರು ಇಲ್ಲಿದ್ದಾರೆ. ಮೇಡಮ್, ಆಕ್ಷನ್ ಅಂತ ಹೇಳಿ ವೀಕೆಂಡ್ ವಿತ್ ರಮೇಶ್ ವೇದಿಕೆ ಮೇಲೆ ಆ ಥಟ್ ಅಂತ ಹೇಳಿ ಕಾರ್ಯಕ್ರಮವನ್ನ ರೀಕ್ರಿಯೇಟ್ ಮಾಡೋಣ. ರೋಲ್ VTR, ಅಪ್ ಸೌಂಡ್ ಅಂಡ್ ಆಕ್ಷನ್. ಸ್ವಾಗತ, ಶುಭ ಸ್ವಾಗತ. ವೀಕೆಂಡ್ ವಿತ್ ರಮೇಶ್ ವೇದಿಕೆಯ ಮೇಲೆ ಥಟ್ ಅಂತ ಹೇಳಿ ಕ್ವಿಜ್ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ಧನ್ಯವಾದಗಳು. ಕಾರ್ಯಕ್ರಮದ ಮೊದಲ ಪುಸ್ತಕ ಮತ್ತು ಮೊದಲ ಪ್ರಶ್ನೆ ಪ್ರೊಫೆಸರ್ ಬಿಪಿನ್ ಚಂದ್ರ ಅವರು ಬರೆದ ಆಧುನಿಕ ಭಾರತದ ಇತಿಹಾಸ ಮೂಲ ಕೃತಿಯನ್ನು ಕನ್ನಡಕ್ಕೆ ಅನುವಾದ ಮಾಡಿದ್ದಾರೆ ಡಾಕ್ಟರ್ ಎಚ್.ಎಸ್. ಗೋಪಾಲ್ ರಾವ್ ಅವರು. ಈ ಪುಸ್ತಕ ನಿಮಗೆ ದೊರೆಯಬೇಕಾದರೆ ನಮ್ಮ ಪ್ರಶ್ನೆಗೆ ಉತ್ತರ ಕೊಡಬೇಕು. ಪ್ರಶ್ನೆ ಈ ರೀತಿ ಇದೆ: ಸಿಂಧೂ ಸರಸ್ವತಿ ಸಂಸ್ಕೃತಿಯನ್ನು ಕಟ್ಟಿದವರಲ್ಲಿ ಕನ್ನಡ ನಾಡಿನ ಬುಡಕಟ್ಟಿನವರು ಸಹ ಒಬ್ಬರು ಆಗಿದ್ದರು ಅನ್ನೋದಕ್ಕೆ ಪುರಾವೆ ಏನು? ಚಿನ್ನ. ಬಜರ್ ಒತ್ತುಬಿಟ್ಟು ಯಾವತ್ತೂ ಉತ್ತರ ಕೊಡಿ, ಹಾಗೆ ಉತ್ತರ ಕೊಡಬೇಡಿ. ಆಯ್ಕೆಗಳು ಬರೋದಕ್ಕೆ ಮೊದಲೇ ಚಿನ್ನ ಅಂತ ಹೇಳಿದ್ದಾರೆ. ಡಾಕ್ಟರ್ ಚಂದ್ರಮೌಳಿ, ಆಯ್ಕೆಗಳು ಬೇಕಾ? ಉತ್ತರ ಕೊಡ್ತೀರಾ? ಆಯ್ಕೆಗಳನ್ನ ಹೇಳಿ. ಆಯ್ಕೆಗಳು ಬೇಕು ಅಂತಿದ್ದಾರೆ. ಶ್ರೀಗಂಧ ಮತ್ತು ಚಿನ್ನ 2 ಆಯ್ಕೆಗಳಿವೆ. ತಮ್ಮ ಆಯ್ಕೆ? ಚಿನ್ನ ಅಂತ ಹೇಳಿದಾರಾಗ್ಲೇನೆ. ಚಿನ್ನ. ಹೆಣ್ಣು ಮಕ್ಕಳಿಗೆ ಚಿನ್ನ ಅಂದ್ರೆ ಇಷ್ಟಪ್ಪ ಹೇಳ್ಬಿಟ್ಟಿದ್ದಾರೆ. ನೀ ಹೇಳು ಯಾವ್ದು ಸರಿಯಾದದ್ದು? ಅದು ಚಿನ್ನನೇ. ಚಿನ್ನ ಅಂತ ಹೇಳ್ತಾ ಇದ್ದಾರೆ. ಸರಿಯಾದ ಉತ್ತರ ಚಿನ್ನ. ಆಯ್ಕೆಗಳು ಬರೋದಕ್ಕೆ ಮೊದಲೇ ಸರಿಯಾದ ಉತ್ತರ ಕೊಟ್ಟಿದ್ದಾರೆ ಡಾಕ್ಟರ್ ಇಂದಿರಾ ಅವರು. ಆಧುನಿಕ ಭಾರತದ ಇತಿಹಾಸ ಈ ಕೃತಿಯ ಜೊತೆ ಇನ್ನೂ ಒಂದು ಪುಸ್ತಕ, ಪ್ರೀತಿಯಿಂದ ರಮೇಶ್, ಯಶಸ್ಸಿನ ಸರಳ ಸೂತ್ರಗಳು, ಈ ಒಂದು ಪುಸ್ತಕವನ್ನು ಕೊಡ್ತಾ ಇದ್ದೇವೆ. ಈಗ ಒಗಟುಗಳ ಲೋಕಕ್ಕೆ ನಾವು ಬರ್ತಾ ಇದ್ದೇವೆ. ಸ್ವಲ್ಪ ಪೇಪರು ಪೆನ್ನು ತಗೊಳ್ಳಿ, ಗಮನವಿಟ್ಟು ಕೇಳಿ, ನಿಧಾನಕ್ಕೆ ಓದಿ ಹೇಳ್ತೇನೆ. ಒಂದು ಗಿಣಿ ಭತ್ತದ ಗದ್ದೆಯಲ್ಲಿ ಕೂತಿದೆ, ಕಾಳುಗಳ ಮೇಲೆ ಅಂದರೆ ತೆನೆಯ ಮೇಲೆ. ಒಂದಷ್ಟು ಗಿಣಿಗಳು ಹಾರು ಬಂತು. ಆಗ ಈ ಗಿಣಿ ಕೇಳ್ತಂತೆ, ನೀವೆಷ್ಟು ಜನ ಬಂದಿದ್ದೀರಿ ಅಂತ. ಆಗ ಆ ಗಿಣಿಗಳ ನಾಯಕ ಹೇಳ್ತಂತೆ, ಆ ಗಿಣಿ ಏನು ಹೇಳ್ತು ಅಂತ ಈಗ ನಾನು ಹೇಳ್ತಿದ್ದೀನಿ, ಗಮನ ಇಟ್ಟು ಕೇಳಿ. ನಾವು
ನಮ್ಮಷ್ಟು, ನಮ್ಮರ್ಧ, ನಮ್ಮ ಕಾಲು ಅಂದರೆ ಕಾಲು ಭಾಗ, ನಮ್ಮ ಕಾಲು ಹಾಗೂ ನೀನು ಸೇರಿದರೆ 100 ಮಂದಿ ಆಗ್ತೇವೆ. ಹಾಗಾದರೆ ನಾವೆಷ್ಟು ಮಂದಿ ಬಂದಿದ್ದೇವೆ ಅನ್ನೋದನ್ನು ನೀನು ಹೇಳು ಅಂತ ಹೇಳುತ್ತಂತೆ ಆ ವಲಸೆ ಬಂದ ಗಿಡಿ. ಆಯ್ಕೆಗಳು ಬೇಕು ಅಂದರೆ ಕೊಡ್ತೇನೆ, ಇಲ್ಲ ಅಂದರೆ ಲೆಕ್ಕ ಮಾಡ್ತೇವೆ ಅಂದ್ರೂ ಅವಕಾಶ ಉಂಟು. ಆಯ್ಕೆಗಳು ಬೇಕು ಅಂತ ಹೇಳ್ತಾ ಇದ್ದಾರೆ. ಮೊದಲನೇ ಸಂಖ್ಯೆ 36, ಎರಡನೇ ಸಂಖ್ಯೆ 46. ಯಾವುದೋ ಒಂದನ್ನು ಆಯ್ಕೆ ಮಾಡೋ ಹಾಗಿಲ್ಲ. ನಿಮ್ಮ ಉತ್ತರಕ್ಕೆ ಸರಿಯಾದ ವಿವರಣೆಯನ್ನು ಕೊಡಬೇಕಾಗುತ್ತೆ. 100 ಆಗ್ಬೇಕಾದ್ರೆ 46 ಆಗ್ಬೇಕು. ಡಾಕ್ಟರ್ ಚಂದ್ರಮೌಳಿ ಬಜರ್ ಒತ್ತಿದ್ದಾರೆ. 46. ಡಾಕ್ಟರ್ ಇಂದಿರಾ, ನಾನು 36 ಹೇಳ್ತೀನಿ, ಬಟ್ ತಪ್ಪು ಅಂತ ಗೊತ್ತು. ಆದರೆ ಸರಿಯಾದ ಉತ್ತರ 36. ಹೇಗೆ 36? ನಾವು ಅಂದರೆ 36 ಗಣಗಳು, ನಮ್ಮಷ್ಟು ಅಂದರೆ ಮತ್ತೆ 36. 36 ಎಷ್ಟಾಯ್ತು? 72 ಆಯ್ತು. ಅದಾದ ಮೇಲೆ ನಮ್ಮರ್ಧ 18. 36 ಅರ್ಧ 18, 9 ಪ್ಲಸ್ 1 90 ಆಯ್ತಾ? ಆಮೇಲೆ ನಮ್ಮ ಕಾಲು 36ರಲ್ಲಿ ಕಾಲು ಭಾಗ 9 ಆಯ್ತು. ಅಲ್ಲಿಗೆ 99 ಆಯ್ತು. ಜೊತೆಗೆ ನೀನು ಸೇರಿದ್ರೆ ನಾವು 100 ಮಂದಿ. ನಮ್ಮ ಜಾನಪದ ಕವಿಗಳು ಇದ್ದಾರಲ್ಲ, ಎಂತೆಂತಹ ಒಗಟುಗಳನ್ನು ರಚಿಸಿದ್ದಾರೆ ಅಂದರೆ ಆಶ್ಚರ್ಯ ಆಗುತ್ತದೆ. ಈ ಅದ್ಭುತವಾದ ಸಂಪತ್ತನ್ನು ನಮ್ಮ ಮಕ್ಕಳು ಕಳ್ಕೊತಾ ಇದ್ದಾರೆ. ನಮ್ಮ ಮಕ್ಕಳು ಕಳ್ಕೊಳ್ಳೋದಕ್ಕೆ ಕಾರಣ ನಾವು. ನಮ್ಮ ಮಕ್ಕಳಿಗೆ ಕನ್ನಡ ಗಾದೆಗಳನ್ನು, ಕನ್ನಡ ಒಗಟುಗಳನ್ನು, ಕನ್ನಡ ನುಡಿಗಟ್ಟುಗಳನ್ನು, ಕನ್ನಡ ಬಾಲಗೀತೆಗಳನ್ನು, ಕನ್ನಡ ನಾಡಿನ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಹಿಂದೆ ಬೀಳ್ತಾ ಇದ್ದೇವೆ ನಾವು. ಇಂಗ್ಲೀಷನ್ನು ಕಲಿಸಿ ನಾನು ಬೇಡ ಅನ್ನೋಲ್ಲ. ಇಂಗ್ಲೀಷರಿಗಿಂತಲೂ ಚೆನ್ನಾಗಿ ಇಂಗ್ಲೀಷನ್ನು ಕಲಿಸಿ ಅಂತಹ ವ್ಯವಸ್ಥೆ ಮಾಡಿ ಸ್ವಾಗತ. ಆದರೆ ಕನ್ನಡವನ್ನು ಮರಿಬೇಡಿ. ಮಕ್ಕಳು, ಹೆತ್ತವರು ಕನ್ನಡದಲ್ಲೇ ತಮ್ಮ ಭಾವನೆಗಳನ್ನು ವಿನಿಮಯ ಮಾಡ್ಕೋಬೇಕು. ಹೊಸಲು ದಾಟಿ ಹೊರಗಡೆ ಹೋದ್ರ ಯಾವ ಭಾಷೆ ಬೇಕಾದರೂ ಮಾತನಾಡಿ. ಬದುಕನ್ನು ನೀಡುವ ಭಾಷೆ ಇಂಗ್ಲೀಷ್ ಅಂತ ನೀವು ಭಾವಿಸೋದಾದರೆ ಖಂಡಿತ ಬಳಸಿ. ಆದರೆ ತಾಯಿ ನುಡಿಯನ್ನು, ಮಾತೃಭಾಷೆಯನ್ನು ಮರಿಬೇಡಿ. ಆ ಸಂಸ್ಕೃತಿ ಉಳಿಬೇಕು ಅಂದರೆ ದಯವಿಟ್ಟು ಕನ್ನಡವನ್ನು ಕಲಿಸಿ ನಿಮ್ಮ ಮಕ್ಕಳಿಗೆ. ಕೊನೆಯ ಸುತ್ತಿಗೆ ನಾವೀಗ ಬರ್ತಾ ಇದ್ದೇವೆ. ರಮೇಶ್, ನೀವು ಬರ್ತೀರಾ? ಬನ್ನಿ. ಎಸ್ ಬಿಡಿ. ರೂಲ್ಸ್ ಬ್ರೋಕನ್ ಹೇಳಿ ಸರ್. ತುಂಬಾ ಸೊಗಸಾದ ಕೃತಿ ಸನ್ಯಾಸಿ ಮತ್ತು ಇತರ ಕಥೆಗಳು, ಕುವೆಂಪು ಅವರು ಬರೆದಂತಹ ಕೃತಿ ಈಗ ನಾವು ಕೊಡ್ತಾ ಇದ್ದೇವೆ. ಕ್ರೀಡೆಗೆ ಸಂಬಂಧಪಟ್ಟದ್ದು. ಕ್ರಿಸ್ತಪೂರ್ವ 2ನೇ ಶತಮಾನದ ಮುಮ್ಮಡಿ ಸೋಮೇಶ್ವರನ ಮಾನಸೋಲ್ಲಾಸ ಗ್ರಂಥದಲ್ಲಿ ವರ್ಣಿತವಾಗಿರುವ ಹಾಗೂ ಮಧ್ಯಪ್ರದೇಶದ ರಾಜ್ಯ ಕ್ರೀಡೆ ಯಾವುದು ಅಂತ ತಿಳ್ಕೋಬೇಕಾಗಿದೆ. ಹೇಳ್ತೀರಾ? ಹಾಕಿ ಅಲ್ಲ. ಚಂದ್ರಮೌಳಿ, ಕುಸ್ತಿ ಅಲ್ಲ. ಮಲ್ಲಕಂಬ. ನನ್ನ ಶ್ರೀಮತಿ ಅವರು ಮಧ್ಯಪ್ರದೇಶ. ಸೂಪರ್. 2 ಪುಸ್ತಕ ಕೊಡಬೇಕು ಈಗ. ಕುವೆಂಪು ಅವರ ಕೃತಿ ಹಾಗೂ ಒಂದು ಅದ್ಭುತವಾದ ಕೃತಿ ಸಾವು, ಜೋಗಿಯವರು ಬರೆದಂತ ಸಾವು. ನನಗಂತೂ ಬಹಳ ಸಂತೋಷವಾಗಿದೆ. ರಮೇಶ್ಗೆ ಈ ಪುಸ್ತಕವನ್ನು ಕೊಡೋದಕ್ಕೆ ತುಂಬಾ ಸಂತೋಷವಾಗ್ತಾ ಇದೆ. ಥ್ಯಾಂಕ್ ಯು. ಸೊ ಇವತ್ತಿನ ಕ್ವಿಜ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ನೀವು ಈ ಕಾರ್ಯಕ್ರಮವನ್ನು ನಡೆಸ್ಕೊಡುವಂಥ ರೀತಿ, ನೀವು ಕೊಡುವಂಥ ವಿವರಣೆ 21 ವರ್ಷಗಳಿಂದ ಸರ್ ಎಂಥ ಅರ್ಥಪೂರ್ಣವಾದ ಮನೋರಂಜನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಫಾರ್ ದ ಶೋ. ಥ್ಯಾಂಕ್ ಯು. ಎಸ್ ಮ್ಯಾಮ್, ಪ್ಲೀಸ್ ಜಾಯ್ನ್ ಅಸ್. ಥ್ಯಾಂಕ್ ಯು. ಥ್ಯಾಂಕ್ ಯು.